ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿ ಒಳಗೆ ಮೊಸರನ್ನ ಮಾಡೋದು ತೋರಿಸ್ತೀನಿ. ಈ ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪು ಕೊಡುವ ಆಹಾರ ಬೇಕಾಗ್ತಾವು. ಈಗ ನಾ ಈ ಮೊಸರನ್ನ ಹೆಂಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. ಮೊಸರನ್ನ ಮಾಡೋಕ್ಕೆ ಈ ಎಲ್ಲ ಸಾಮಗ್ರಿ ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ. ಇಲ್ಲಿನ ಒಂದು ದೊಡ್ಡ ಬೌಲೇ ಒಂದು ಬೌಲ ಬಿಸಿ ಅನ್ನ ತೊಗೊಂಡೇನಿ. ಸ್ವಲ್ಪ ಬೆಚ್ಚಗೆ ಇದ್ದಾಗ ಈ ರೀತಿ ಸ್ಮ್ಯಾಶ್ ಮಾಡ್ಕೋತೀನಿ. ಬೇಕಂದ್ರೆ ನೀವು ತಂಗಳ ಅನ್ನಲೇನೂ ಮಾಡ್ಕೋಬಹುದು. ನಾ ಬಿಸಿ ಅನ್ನ ತೊಗೊಂಡೇನಷ್ಟೆ. ಇದೇನು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅಗಳು ಉಳಿದ್ರೆ ಚಲೋ ಅನ್ಸಂಗಿಲ್ಲ ಅಂತೇಳಿ ನಾ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಈಗ ಇದಕ್ಕೆ ಒಂದು ಬೌಲ್ ಹಾಲು ಹಾಕೋತೀನಿ. ನಾ ಇಲ್ಲಿ ನೋಡ್ರಿ ದೊಡ್ಡ ಬೌಲೇ ಅನ್ನ ತೊಗೊಂಡೇನಿ, ಒಂದು ಸ್ಮಾಲ್ ಬೌಲೇ ಹಾಲು ತೊಗೊಂಡೇನಿ. ಒಬ್ರೊಬ್ರು ನೀರು ಹಾಕೋತಾರು. ಯಾಕಂತಂದ್ರೆ ಮೊಸರು ಕಲಿಸಿ ಇಟ್ಕೊಳ್ಳಿ ಅದು ಗಟ್ಟಿ ಆಗಬಾರ್ದು ಅಂಥೇಳಿ ಮೊದಲು ಸ್ವಲ್ಪ ಈ ರೀತಿ ಹಾಲರ ಇಲ್ಲ ಸ್ವಲ್ಪ ನೀರರ ಹಾಕಿ ಕಲಸಿಟ್ಕೊಂಡು ಅಂದ್ರೆ ಮೊದಲು ಅನ್ನ ಹಿರ್ಕೊಂಡು ಬಿಡ್ತೈತಿ. ಆಮೇಲೆ ಮೊಸರು ಹಿರ್ಕೊಂಡು ಗಟ್ಟಿ ಆಗಂಗಿಲ್ಲ. ಅದಕ್ಕೆ ಈ ರೀತಿ ಇದನ್ನು ಕಲಿಸಿ ರೆಡಿ ಮಾಡಿ ಇಟ್ಕೋತೇನೆ ಈ ಕಡೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ಬೇಕಂದ್ರೆ ತುಪ್ಪನೂ ಹಾಕೋಬೋದು. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕೋತೀನಿ. ಒಂದು ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ. ನೀವು ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೋರಿ. ಒಂದು 5 ಗೋಡಂಬಿ ಹೆಸಳು ಹಾಕೋತೀನಿ. 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೋತೀನಿ. ಈಗ ಇದಕ್ಕೆ ಒಂದು 10 ಒಣ ದ್ರಾಕ್ಷಿ ಹಾಕೋತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹುರ್ಕೋತೀನಿ. ಹೋಟೆಲ್ ಸ್ಟೈಲ್ ಒಳಗೆ ಮಾಡೋದ್ರಿಂದ ನೈಲೇನು ಹಾಕ್ಕೊಂಡೇನಿ, ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡೇನಿ. ಒಂದು ಒಣ ಮೆಣಸಿನ್ಕಾಯಿ ಹಾಕೋತೀನಿ. ಒಂದು 5-6 ಎಲೆ ಕರಿಬೇವು ಹಾಕ್ಕೊಂಡು ಚಂದಾಗ ಕರ್ಕೋತೀನಿ. ಭಾಳ ಹೊತ್ಸಂಗಿಲ್ರಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಂಡು ಕರ್ಕೊಂಡು ಈಗ ಫ್ಲೇಮ್ ಆಫ್ ಮಾಡ್ತೇನೆ ರೀ. ಇದನ್ನು ಆರಾಕ್ ಬಿಡಬೇಕು. ಈ ಕಡೆ ನೋಡ್ರಿ ನಾವು ಹಾಲು ಕಲಸಿಟ್ಟಿದ್ದಿಲ್ಲ ಆ ಅನ್ನ ರೆಡಿ ಐತಿ. ಅದಕ್ಕೆ ಈಗ ಆರಿದ ಒಗ್ಗರಣೆ ಹಾಕೋತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನೋಡ್ರಿ ಇದು ಭಾಳ ಟೈಮು ತೊಗೊಳಂಗಿಲ್ಲ. ಒಂದು 5 ನಿಮಿಷದಾಗ ನಿಮಗೆ ಮೊಸರನ್ನ ರೆಡಿ ಆಗಿಬಿಡ್ತೈತಿ. ನೋಡ್ರಿ ಇದಕ್ಕೆ ಒಂದು ಬೌಲಷ್ಟು ಮೊಸರು ಹಾಕೋತೀನಿ. ನಿಮಗೆ ಮೊಸರು ಹೆಚ್ಚು ಕಡಿಮೆ ಹಾಕೋಬಹುದು. ಒಂದು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಈಗ ಮೊಸರು ತೊಗೊಂಡಿದ್ದು ಅದ ಬೌಲ್ಗೆ ಸ್ವಲ್ಪ ನೀರು ಹಾಕೋತೀನಿ. ಈ ರೀತಿ ಹಾಕ್ಕೊಂಡು ಚಲೋತ್ತಾಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನಾ ಆಲ್ರೆಡಿ ಮತ್ತು ಅನ್ನಕ್ಕೂ ಹಾಕ್ಕೊಂಡಿರ್ತೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೇನಿ. ಹೆಚ್ಚಿಟ್ಟಿದ್ದು ಕೊತ್ತಂಬರಿ ಹಾಕೋತೀನಿ. ಒಂದು ಸಣ್ಣ ಬೌಲೆ ಒಂದು ಬೌಲ ದಾಳಿಂಬೆ ಹಾಕೋತೀನಿ. ದಾಳಿಂಬಿನೂ ಮಸ್ತ್ ರುಚಿ ಕೊಡ್ತೈತೆ ನೋಡ್ರಿ. ಈಗ ಇದನ್ನೆಲ್ಲನೂ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ದಿನ ಅನ್ನ ಸಾರ ತಿಂದು ಬೇಸರಾಗಿರ್ತೈತಿ. ಈ ರೀತಿ ಮೊಸರನ್ನ ಮಾಡಿ ತಿಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಯಾರು ಗೆಸ್ಟ್ ಬರ್ತಾರಂದ್ರೆ ಒಂದು 5 ನಿಮಿಷದಾಗ ಇದು ರೆಡಿ ಆಗ್ತೈತಿ. ಡಿಫ್ರೆಂಟನು ಅನ್ನಿಸ್ತೈತಿ. ಮತ್ತು ಅಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕುವಾಗ ನೀವು ಈ ರೀತಿ ಮೊಸರನ್ನ ಮಾಡಿಕೊಟ್ರಿ ಅಂತಂದ್ರೆ ಅವ್ರಿಗೆ ಕಲರ್ಫುಲ್ಲಾಗಿ ಮಸ್ತ್ ಹೆಲ್ದಿನೂ ಇರ್ತೈತಿ, ಆಮೇಲೆ ಟೇಸ್ಟಿನೂ ಇರ್ತೈತಿ. ಈ ರೀತಿ ರೆಡಿ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರು. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನನ್ನ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರ್ತಾವು. ಥ್ಯಾಂಕ್ ಯು.